ಈಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವ ದಿನೇಶ್ ಅಮೀನ್ಮಠ್ ಅವರಿಂದ ಒಂದೆರಡು ಮಾತು. ಗೆಳೆಯ ಟಿ.ಕೆ. ತ್ಯಾಗರಾಜ್ ಅವರ ಪುಸ್ತಕವನ್ನು, ಕಥೆಗಳ ಸಂಕಲನವನ್ನು ಬಿಡುಗಡೆಗೊಳಿಸಿದ ಹಿರಿಯ ಸ್ನೇಹಿತರಾದ ಬರಗೂರು ರಾಮಚಂದ್ರಪ್ಪ ಅವರೇ, ರಾಘವೇಂದ್ರ ರಾವ್ ಅವರೇ, ಎಚ್.ಎಲ್. ಪುಷ್ಪ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸ್ನೇಹಿತರೆ, ಈ ಸಂಕಲನವನ್ನು ಬರಗೂರು ರಾಮಚಂದ್ರಪ್ಪ ಅವರು ಬಿಡುಗಡೆಗೊಳಿಸಿದ್ದಾರೆ. ಈ ಸಂಕಲನದ ಬಗ್ಗೆ ರಾಘವೇಂದ್ರ ರಾವ್ ಮಾತಾಡಿದ್ದಾರೆ. ಎಚ್.ಎಲ್. ಪುಷ್ಪ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ನನಗೇನು ಕೆಲಸ ಅಂತ ಪ್ರಶ್ನೆ ನಿಮ್ಮಲ್ಲಿ ಯಾರಾದರೂ ಮೂಡಬಹುದು. ನನ್ನಲ್ಲಿಗೂ ಆ ಪ್ರಶ್ನೆ ಇದೆ. ಬರಗೂರು ಅವರಿಗೆ ಆದೇಶಿಸಿದ ಹಾಗೆಯೇ ಗೆಳೆಯ ತ್ಯಾಗರಾಜ್ ಅವರು ನನಗೂ ಆದೇಶಿಸಿದ್ದಾರೆ. ಆ ಆದೇಶಕ್ಕೆ ಶಿರಸ ವಹಿಸಿ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನಾನು ಸಾಹಿತ್ಯನೂ ಅಲ್ಲ, ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ, ಶಿಕ್ಷಣಕ್ಕಾಗಿ ಆದರೂ ಸಾಹಿತ್ಯವನ್ನು ಓದಿರೋನಲ್ಲ. ನಾನು ಆಸಕ್ತಿ ಬೇರೆ. ಇಲ್ಲದ್ರೆ ಸಾಹಿತ್ಯದ ಪರಿಚಾರಕನೂ ಅಲ್ಲ. ಇವತ್ತು ಸಾಹಿತ್ಯದ ಪರಿಚಾರಕರೆಲ್ಲ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿದ್ದವರು ನಮ್ಮ ಪುನರೂರಾದಾಗ ಭಾಷೆ ಬಂದು ಸಾಹಿತ್ಯದ ಪರಿಚಾರಕ ಅಂತ ಯಾವುದೇ ಗುಂಪಿಗೆ ಸೇರದವನು ನಾನು. ಆದರೆ ನಾನು ಇಲ್ಲಿ ಬರಲಿಕ್ಕೆ ಒಂದೇ ಒಂದು ಕಾರಣ ಅಂದರೆ, ತ್ಯಾಗರಾಜ್ ಮತ್ತು ನಾನು ಚಡ್ಡಿ ದೋಸ್ತ್ ಅಂತ ಹೇಳಲಿಕ್ಕಾಗಲ್ಲ. ಆಗಲೇ ಪ್ಯಾಂಟ್ ಹಾಕೊಂಡಿದ್ದೇವೆ ನಾವು, ಅದನ್ನು ಪ್ಯಾಂಟ್ ದೋಸ್ತಿಗಳು ಅಂತ ಹೇಳ್ಬೋದು. ರಾಘವೇಂದ್ರ ರಾವ್ ಅವರು ಲಂಕೇಶ್ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಿದರು. ತ್ಯಾಗರಾಜ್ ಅವರು ಲಂಕೇಶ್ ವಿಶ್ವವಿದ್ಯಾಲಯ ಪ್ರವೇಶಕ್ಕೆ ಮೊದಲು ಮಂಗಳೂರಲ್ಲಿ ಒಂದು ಒಡ್ಡರ್ಸ ವಿಶ್ವವಿದ್ಯಾಲಯ, ಆ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಮಾಡಿದವರು. ನಾನು ಅಲ್ಲಿ ಇದ್ದೆ. ಅದರಿಂದ ಸುಮಾರು ಒಂದು 27-28 ವರ್ಷಗಳಿಂದ ತ್ಯಾಗರಾಜ್ ನನಗೆ ಗೊತ್ತು. ನಾನೆಷ್ಟು ಬದಲಾಗಿದ್ದೇನೆ ಅನ್ನೋ ಗೊತ್ತಿಲ್ಲ, ಬಟ್ ತ್ಯಾಗರಾಜ್ ಬದಲಾಗಿಲ್ಲ. ಬರಗೂರು ಅವರು ಆದೇಶಿಸಿದಾರಂತ ಹೇಳಿದ ಕೂಡಲೇ ಅವ್ರ ಮುಖ ಸಣ್ಣದಕ್ಕೆ ಮಾಡಿ ಸಾರಿ ಅಂತ ಹೇಳಿದ್ರಲ್ಲ, ಅಂಥದ್ದೇ ಸೂಕ್ಷ್ಮ ಮನಸ್ಸು 28 ವರ್ಷಗಳ ಹಿಂದೆ ಕೂಡ ತ್ಯಾಗರಾಜ್ ಅವರಲ್ಲಿ ಅಂತ ಸೂಕ್ಷ್ಮತೆ ಇದೆ ಅಲ್ಲ. ಅವರನ್ನು ಬಹಳಷ್ಟು ಯಾತನೆಗಳಿಗೆ, ಸಂಕಟಗಳಿಗೆ ಗುರಿ ಮಾಡಿದ್ದು ಕೂಡ ಹೌದು. ಅದಕ್ಕೆ ನಾನು ಸಾಕ್ಷಿ ಕೂಡ ಹೌದು. ಬಹಳಷ್ಟು ಸಂಬಂಧಗಳು, ಸ್ನೇಹಿತರ ಸಂಬಂಧಗಳು. ಅದರಿಂದ ತ್ಯಾಗರಾಜ್ ಏನು ಬದಲಾಗಿಲ್ಲ. ನನಗೆ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ಕಾರ್ಯನಿರತವಾಗಿರುವ ಪತ್ರಕರ್ತರ ಸಭೆ ಸಮಾರಂಭಗಳಿಗೆ ಜನ ಸೇರ್ತಾರೆ. ಸದ್ಯಕ್ಕೆ ಅವರು ಪೂರ್ಣಕಾಲಿಕ ಪತ್ರಕರ್ತರಲ್ಲ. ರಾಘವೇಂದ್ರ ರಾವ್ ಹೇಳಿದಾಗೆ ಬಹಳ ಪ್ರಸಿದ್ಧ ಪತ್ರಕರ್ತರಲ್ಲ ಈಗ ಅವರು. ಆದರೂ ಇಷ್ಟು ಮಂದಿ ಸೇರಿದ್ದಾರೆ ಎನ್ನುವುದು ನಮ್ಮಂಥವರಿಗೆ ಒಂದು ಸಣ್ಣ ಆಸೆ. ನಾವು ಮುಂದೆ ಏನಾದರೂ ಒಂದು ಪುಸ್ತಕ ಪ್ರಕಟ ಮಾಡಿದ್ರೆ ಒಂದಷ್ಟು ಜನ ಸೇರ್ಬೋದು, ನಮ್ಮನ್ನು ನೆನೆಸ್ಕೋಬಹುದು. ನಮಗೆ ಅನಿಸಿದ್ದು ಏನಂದ್ರೆ, ನಾವು ತಮಾಷೆಗೆ ಮಾತಾಡ್ಕೊಳ್ತಾ ಇದ್ದೇವೆ ಒಮ್ಮೊಮ್ಮೆ ಪತ್ರಿಕೆಯಲ್ಲಿದ್ದಾಗ. ನಾವು ಸತ್ರೆ ಪತ್ರಿಕೆಯಲ್ಲಿ ಎಷ್ಟು ಸುದ್ದಿ ಬರ್ಬೋದು, ಎಷ್ಟು ದೊಡ್ಡ ಸುದ್ದಿ ಬರ್ಬೋದು. ಯಾಕೆಂದ್ರೆ ನಾವು ನೋಡ್ತಾ ಇರ್ತೇವೆ, 20-30 ವರ್ಷ 40 ವರ್ಷ ಅವರು ಸರ್ವಿಸ್ ಮಾಡಿರ್ತಾರೆ. ಅವರು 70-80 ವರ್ಷ ಸಾಯ್ತಾರೆ. ಆಗ ಎಲ್ಲೂ ಪತ್ರಿಕೆಯ ಒಳಪುಟಗಳಲ್ಲಿ ಒಂದು ಸಿಂಗಲ್ ಕಾಲಮ್ ಆಗಿ ಅದನ್ನ ಹೋಗಿದಾಕ್ಬಿಡ್ತಾರೆ. ಇದೆಲ್ಲವೂ ನನಗೆ ಇದು ಇಷ್ಟೊಂದು ಜನ ಸೇರಿದ್ದಾರೆ ಅನಿಸಿದಾಗ, ಬಹುಶಃ ನಾನು ಪುಸ್ತಕಗಳ ಪ್ರಕಟಣೆಯಿಂದ ಬಹಳ ದೂರ ಇರುವ, ನನಗೆ ಬಹಳಷ್ಟು ಮಂದಿ ಪ್ರಕಾಶಕರು, ಸ್ನೇಹಿತರು ಪ್ರಕಟಿಸಿ ನಿಮ್ಮ ಅಂಕಣಗಳನ್ನು ಅಂತ ಹೇಳ್ತಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಾನು ಬರೆದಿದ್ದೆಲ್ಲವೂ ಹ್ಯಾಂಡ್ ಬಿಲ್ ಆಗಬೇಕು, ನಾನು ಮಾಡಿದ ಭಾಷಣಗಳೆಲ್ಲ ಬೀದಿ ಮಾತುಗಳಾಗ್ಬೇಕು. ಆದರೆ ನಾನು ಯಾವುದೋ ಒಂದು ಪ್ರಾಧಿಕಾರ ಏನೋ ಪಬ್ಲಿಷ್ ಮಾಡಿದ್ರೆ ನಾನು ಪಬ್ಲಿಷ್ ಮಾಡಲಿಕ್ಕೇನೋ ಹೋಗಿಲ್ಲ. ಆದರೆ ಒಮ್ಮೊಮ್ಮೆ ಅನಿಸುತ್ತೆ ಹೀಗೆ, ಅಂಥದ್ದನ್ನು ಪಬ್ಲಿಷ್ ಮಾಡಬೇಕು ಅಂತ. ನಾನು ಕೂಡ ಒಡ್ಡರ್ಸ ವಿಶ್ವವಿದ್ಯಾಲಯದಿಂದ ಬಂದವನು. ಒಂದು ರೀತಿ ಲಂಕೇಶ್ ಅವರನ್ನಂತ ಏಕಲವ್ಯನ ಥರ ನಾವು ಅವರನ್ನು ಗುರುಗಳಾಗಿ ಸ್ವೀಕರಿಸಿ ಅವರಿಂದ ಕಲಿತವರು. ಒಡ್ಡರ್ಸ ವಿಶ್ವವಿದ್ಯಾಲಯದಲ್ಲಿ ಇಂಥ ಅನೇಕ ಪ್ರತಿಭೆಗಳಿವೆ. ನನಗೆ ಆಶ್ಚರ್ಯ ಆಗುವುದೇನೆಂದರೆ, ನಾನು ಪ್ರಜಾವಾಣಿಯಲ್ಲಿದ್ದಾಗಲೂ ಕೂಡ
ನಾವು ಪತ್ರಕರ್ತರ ನೇಮಕ ಮಾಡಿದಾಗ ನಾನು ಕೆಲವು ಸಂದರ್ಶನಗಳಲ್ಲಿ ಮತ್ತು ಅವರ ರಿಟರ್ನ್ ಟೆಸ್ಟ್ ವ್ಯಾಲ್ಯೂಯೇಷನ್ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಒಂದು 10 ಮಂದಿ ಹುಡುಗರನ್ನ ಆಯ್ಕೆ ಮಾಡಬೇಕಾದ್ರೆ ಹುಡುಗಿರನ್ನು ಒಂದು 500 ಮಂದಿಯನ್ನು ಅದು ಪರೀಕ್ಷೆ ಬರೆದು ಇನ್ನೊಂದು 100 ಮಂದಿ ಇಂಟರ್ವ್ಯೂ ಮಾಡಿ ಅದರಲ್ಲಿ 10 ಮಂದಿಯನ್ನು ಸಿಲೆಕ್ಟ್ ಮಾಡಿದೆ. ಕೊನೆಗೆ 10 ಮಂದಿಯಲ್ಲಿ ಒಂದು 3-4 ಮಂದಿ ಆದರೂ ಗಟ್ಟಿ ಕಾಳುಗಳು ಸಿಗ್ತಾರೆ ಅನ್ನೋದು ಅನುಮಾನ. ಆದರೆ ರಘುರಾಮ್ ಶೆಟ್ಟರ್ ಗರಡಿಯಲ್ಲಿ ಅಂತ ಯಾವುದೇ ಇಂಟರ್ವ್ಯೂ ಅಂತ ಯಾವುದೇ ರಿಟರ್ನ್ ಟೆಸ್ಟ್ ಇಲ್ಲದೆ ಸುಮ್ಮನೆ ಅವರ ಹತ್ರ ಒಂದೆರಡು ಸೆಂಟೆನ್ಸ್ಗಳನ್ನು ಮಾತಾಡಿದ ಆ ಮೌಖಿಕ ಸಂದರ್ಶನದಲ್ಲಿ ಅವರು ನೇಮಕ ಮಾಡ್ತಾ ಇದ್ರು. ನನಗೆ ಮಟ್ಟಿಗೆ ನಾನು ಅದನ್ನು ಸಾಬೀತು ಮಾಡುವಲ್ಲೇ ಒಂದು 90-95ರಷ್ಟು ಇನ್ನೂ ಜಾಸ್ತಿ 99ರಷ್ಟು ಅಂತ ಹೇಳ್ಬೋದು ಎಲ್ಲವೂ ಗಟ್ಟಿ ಕೊಡ್ತಾ ಇದ್ದಾರೆ. ನಾನು ಸುಮ್ಮನೆ ನಾನು ಕೂತು ರಿಫ್ಲೆಕ್ಟ್ ಮಾಡ್ತಾ ಇದ್ದೆ. ನಾವಿಬ್ರು ಇದ್ದೇವೆ, ಪ್ರಕಾಶ್ ಶೆಟ್ಟಿ ಬಂದು ಕೂತರು, ಅವರು ಮುಂಗಾರಿನಲ್ಲಿ ಇದ್ರು. ಇಂದೂಧರ ಹೊನ್ನಾಪುರ, ಎನ್.ಎಸ್. ಶಂಕರ್, ಮಹಾಬಲೇಶ್ವರ ಕಾಟ್ರಹಳ್ಳಿ, ಕೋಟಿಗಣ್ಣಹಳ್ಳಿ, ರಾಮಯ್ಯ, ಮಂಗಳೂರು ವಿಜಯ, ಅಸನ್ನೈನ್ ಸುರ್ಕೋಡು, ವನ್ಯಜೀವಿ ಛಾಯಾಗ್ರಾಹಕರಾದ ಕಪಾಕರ್ ಸೇನಾನಿ, ನಮ್ಮ ಸಂಗೀತ ನಿರ್ದೇಶಕರಾದ ಮನೋಹರ್, ಕಾರ್ಟೂನಿಸ್ಟ್ ಮೊಹಮ್ಮದ್, ಪಂಜು ಗಂಗೊಳ್ಳಿ, ಕಥೆಗಾರ್ತಿ ನಾಗವೇಣಿ, ಇನ್ನೂ ಒಂದು 25 ಹೆಸರು ಹೇಳ್ಬಲ್ಲೆ. ಇವರೆಲ್ಲರೂ ಕೂಡ ಮುಂಗಾರಿನಲ್ಲಿ ಆ ಕಾಲದಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದವರು. ನಾನು ಕೂಡ ಒಂದು 5-6 ವರ್ಷದಲ್ಲಿ ಕೆಲಸ ಮಾಡಿದೆ. ಆದ ನಂತರ ಒಂದು 2-3 ವರ್ಷದಲ್ಲಿ ಆ ಪತ್ರಿಕೆಯನ್ನು ನಿಂತು ಹೋಯಿತು. ಅದರಲ್ಲಿ ಅವರು ಪತ್ರಿಕೋದ್ಯಮದಲ್ಲೇ ಬಹಳಷ್ಟು ಮಂದಿ ಮುಂದುವರೆದಿಲ್ಲ. ಆದರೆ ಅವರವರ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ದುಕೊಂಡು ಅವರು ತಮ್ಮ ಪ್ರತಿಭೆಯನ್ನ ತೋರಿಸಿಕೊಟ್ಟಿದ್ದಾರೆ. ನನಗೆ ತ್ಯಾಗರಾಜ್ ಅವರನ್ನ ಅವರ ಕಥಾ ಸಂಕಲನ ಬರ್ತದೆ ಅಂತ ಗೊತ್ತಾದಾಗ ನನಗೆ ಬಹಳ ಸಂತೋಷ ಆಯಿತು. ನನಗೆ ಸಮಸ್ಯೆ ಏನಂದ್ರೆ ಬರಗೂರು ಅವರು ಹೇಳ್ತಾ ಇದ್ರು, ಈಗ ನಾನು ಅತಿಕ್ರಮಣ ಅಂತ ಹೇಳೋದಿಲ್ಲ, ಬರಗೂರು ರಾಘವೇಂದ್ರ ಅವರ ಕ್ಷೇತ್ರಕ್ಕೆ ಅತಿಕ್ರಮಣ ಮಾಡಿದರೆ ಏನಂತ, ನಾನು ಅವರ ಭಾರವನ್ನು ಅವರು ಇಳಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ರಾಘವೇಂದ್ರ ಅವರ ಭಾರವನ್ನು ಬರಗೂರು ಇಳಿಸಿದ್ರು, ನನ್ನ ಭಾರವನ್ನು ರಾಘವೇಂದ್ರ ಅವರು ಇಳಿಸಿದ್ದಾರೆ. ಯಾಕೆಂದ್ರೆ ಅವರು ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಯಾವ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂದ್ರೆ ಅದನ್ನೇ ನಾನು ಮಾತಾಡ್ಬೇಕಂತ ಇದ್ದೆ. ಸಾಮಾನ್ಯವಾಗಿ ಪತ್ರಕರ್ತರದ್ದು ಸೃಜನಶೀಲ ಬರವಣಿಗೆ ಅಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನನಗೆ ಇಲ್ಲಿ ಮಾತಾಡೋ ಯೋಗ್ಯತೆ ಇದೆ ಅಲ್ವೇನೋ ಅನುಮಾನ ಕಾಡ್ಲಿಕ್ಕಾಗ್ತದೆ. ಪತ್ರಕರ್ತನ ಬರವಣಿಗೆ ಅನ್ನೋದು ಅವಸರದ ಬರವಣಿಗೆ ಅಂತಲೇ ಹೇಳ್ತಾರೆ. ಬಹಳ ಮಂದಿ ಅದನ್ನು ಸಾಹಿತ್ಯದ ಪ್ರಕಾರದಲ್ಲಿ ಅದನ್ನು ಗುರುತಿಸುವುದಿಲ್ಲ. ಬಹಳಷ್ಟು ಜರ್ನಲಿಸ್ಟ್ ಆಫ್ ದಿ ಕಿಲ್ಲರ್ ಆಫ್ ದಿ ಗ್ರಾಮರ್ ಅಂತಲೂ ಹೇಳ್ತಾರೆ. ಅದು ಒಂದು ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಅದು. ಅದರಿಂದ ಒಬ್ಬ ಸಾಹಿತಿ ಆದವನು ಅವರ ಆಗಲೇ ಒಬ್ಬರ ಹೆಸರು ಹೇಳಿದ್ರು, ನಮ್ಮ ಹಿರಿಯ ಸಹೋದ್ಯೋಗಿ ಡಿ ವಿ ರಾಜಶೇಖರ್ ಹೆಸರು. ಇನ್ನು ಸುಮಾರು ಹೆಸರುಗಳಿದೆ. ಉದಾಹರಣೆಗೆ ಪ್ರಜಾವಾಣಿ ಲಕ್ಷ್ಮಣ್ ಪಡಸೆ, ಪ್ರೇಮ್ ಕುಮಾರ್ ಹರಿಯಪ್ಪೆ, ಇವರೆಲ್ಲ ಒಳ್ಳೆ ಕಥೆಗಾರರಾಗಿದ್ದು ಅವರ ಬರವಣಿಗೆಯ ಬದುಕನ್ನು ಪ್ರಾರಂಭ ಮಾಡಿದವರು. ಒಮ್ಮೆ ಪತ್ರಿಕೋದ್ಯಮವನ್ನು ಪ್ರವೇಶಿಸಿದ ನಂತರ ಅವರ ಸೃಜನಶೀಲತೆ ಬರಡಾಗಿ ಹೋಗುತ್ತೆ ಏನೋ ಒಂದು ಆರೋಪ ಇದೆ. ಇದು ಕೆಲವು ಮಟ್ಟಿಗೆ ನಿಜ ಕೂಡ ಅಂತ ನನಗೆ ಅನಿಸುತ್ತೆ. ಇದಕ್ಕೆ ಅಪವಾದಗಳು ಕೂಡ ಇದೆ, ಇಲ್ಲ ಅಂತ ಹೇಳಿ. ಆಗಲೇ ಅವರು ಲಂಕೇಶ್ ಹೆಸರು ಹೇಳಿದ್ರು, ಹಿಂದಕ್ಕೆ ಹೋದ್ರೆ DVD ಹೆಸರು ನಮಗೆ ನೆನಪಿಗೆ ಬರುತ್ತೆ. ಇತ್ತೀಚಿನ ಹೆಸರು ಹೇಳಿದ್ರೆ ಖುಷ್ವಂತ್ ಸಿಂಗ್ ಹೆಸರು ನೆನಪಿಗೆ ಬರುತ್ತೆ. ಆಗಲೇ ಅವರು ಒಂದು ಉದಾಹರಣೆ ಕೊಟ್ಟರು, ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಮಾರ್ಕ್ವೆಸ್ನ ಹೆಸರು. ಅವರು ಜಾರ್ಜ್ ಆರ್ವೆಲ್ ಹೇಳಿದ್ರು. ಇನ್ನೊಂದು ಹೆಸರು ಅರ್ನೆಸ್ಟ್ ಹ್ಯಾಮಿಂಗ್ವೇದು. ಹ್ಯಾಮಿಂಗ್ವೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಕೊನೆಗೆ. ಅದಕ್ಕೆ ಪತ್ರಿಕೋದ್ಯಮ ಕಾರಣ. ಪತ್ರಿಕೋದ್ಯಮದಿಂದ ಅವನು ಪ್ರಾರಂಭ ಮಾಡ್ತಾನೆ. ಮಾರ್ಕ್ವೇಸ್ ಮತ್ತು ಹೆಮಿಂಗ್ವೇಗೆ ನಡುವೆ ಒಂದು ವ್ಯತ್ಯಾಸ ಇರುತ್ತೆ. ಮಾರ್ಕ್ವೇಸ್ ಕೊನೆ ಅವನು ಸಾವಿನ ಕೆಲವು ದಿನಗಳ ಮುಂಚೆ ಕೂಡ ಅವನ ಪತ್ರಿಕೆಗಳ ಅಂಕನ ಬರೆದಿದ್ದವು. ನಿಮ್ಮ ಪತ್ರಕರ್ತನ ವೃತ್ತಿ ಇದೆ ಅಲ್ಲ, ಅದು ಸೃಜನಶೀಲತೆಗೆ ಧಕ್ಕೆ ಬರುವುದಿಲ್ಲ ಅದರಿಂದ ಏನು ತಿಳ್ಕೊಂಡಿದ್ದ ಅವನು. ಆದರೆ ಹೆಮಿಂಗ್ವೇ ಅವನ ಆತ್ಮಕಥನದಲ್ಲಿ ಅದು ಬರುತ್ತೆ. ಅವನು ಹೇಳ್ತಾನೆ, ಒಬ್ಬ ಸಾಹಿತಿ ಆದವನು ಅವನು ಪತ್ರಿಕಾ ವೃತ್ತಿಯಲ್ಲಿದ್ದರೆ ಅದನ್ನು ಬಿಟ್ಟು ಹೊರಗೆ ಬರಬೇಕು. ಯಾಕೆಂದ್ರೆ ಪತ್ರಿಕಾ ವೃತ್ತಿಯಲ್ಲಿ ಇದ್ದುಕೊಂಡು ಬಹಳ ಸೃಜನಶೀಲವಾದ ಬರವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹೇಳ್ತಾನೆ. ಇಂಥದ್ದೊಂದು ವ್ಯತ್ಯಾಸ ಇದೆ.
ಆದರೆ ನನಗೆ ಅನಿಸುದು, ಆಗಲೇ ರಾಘವೇಂದ್ರ ಅದನ್ನು ಹೇಳಿದರು, ಪತ್ರಕರ್ತರು ಅವರ ಅನುಭವಗಳಿದೆಯಲ್ಲ ಅದು ಬಹಳ ವಿಸ್ತಾರವಾದದ್ದು. ನನಗೆ ಅನಿಸುತ್ತೆ ಅವನು ನಮಗೆ ಕಣ್ಣು ಮುಚ್ಚಿದ್ದರೂ ಕೆಲವು ಕಾಣುತ್ತೆ, ಕಿವಿ ಮುಚ್ಚಿದರೂ ಕೆಲವು ಕೇಳುತ್ತೆ, ಎದುರಿಗಿದ್ದವರು ಮಾತನಾಡದಿದ್ರೂ ಅನುಭವ ಆಗುತ್ತೆ. ಒಬ್ಬ ಪತ್ರಕರ್ತನಿಗೆ ಇರಬೇಕಾದ ಮುಖ್ಯ ಲಕ್ಷಣ ಇದೆ ನನ್ನ ಪ್ರಕಾರ. ಆದರೆ ನಮ್ಮೆಲ್ಲ ಅನುಭವಗಳು ಅದು ದಾಖಲಾಗುವುದಿಲ್ಲ, ಅದು 300 ಶಬ್ದಗಳ ಒಂದು ವರದಿಯಲ್ಲಿ ಹೂತೋದು. ನನಗೆ ಅನಿಸಿದೆ ನನ್ನ ಅನುಭವದ ಒಂದು 100ಕ್ಕೆ 10ರಷ್ಟನ್ನಾದರೂ ನಾನು ದಾಖಲಿಸಿದ್ದೇನೆ ಇಲ್ವೇ ಅಂತ. ಆ ಕೊರಡು ನನಗೆ ಇದೆ. ಅದಕ್ಕಾಗಿ ಸಿ ಕೆ ತ್ಯಾಗರಾಜ್ ಅವರು ಇಂಥ ಒಂದು ಕಥಾ ಸಂಕಲನ ತರ್ತೇನೆ ಅಂತ ಹೇಳುವಾಗ ನನಗೆ ಬಹಳ ಸಂತೋಷ ಆಯಿತು. ಮುಂದೊಂದಿನ ನಾನು ಪ್ರಯತ್ನ ಮಾಡ್ಬೋದು ಎನ್ನುವ ಒಂದು ಸಣ್ಣ ಆಸೆ ಕೂಡ ಹುಟ್ಕೊಳ್ತದಂತೆ. ಅದರಿಂದ ನಾವು ಪತ್ರಕರ್ತರು ಬಹಳಷ್ಟು ಕಂಡದ್ದನ್ನ, ಕೇಳಿದ್ದನ್ನ, ಅನುಭವಿಸಿದ್ದನ್ನ ಅವರಿಗೆ ದಾಖಲಿಸ್ಲಿಕ್ಕೆ ಆಗುದಿಲ್ಲ. ನೀವು ಬಹಳ ಮಂದಿ ಹೇಳ್ತಾರೆ ಪತ್ರಕರ್ತರು ಬಹಳ ಸಿನಿಕರು, ಅವರು ಬಹಳ ಹತಾಶ ವ್ಯಕ್ತಿಗಳು, ಬಹಳ ಅಂತರ್ಮುಖಿಗಳಾಗಿರ್ತಾರೆ ಅಂತ. ನನಗೂ ಹಾಗೆ ಅನ್ನಿಸ್ತದೆ. ಒಮ್ಮೊಮ್ಮೆ ನಾನು ಪತ್ರಿಕೋದ್ಯಮ ಪ್ರವೇಶ ಮಾಡಿದಾಗ ಈ ದುಸ್ವಪ್ನ ನನಗೂ ಬೀಳ್ತಾ ಇತ್ತು. ನಾನು ಮುಂದೊಂದು ದಿವಸ, ಯಾಕೆಂದ್ರೆ ಅದಕ್ಕೆ ಬಹುಶಃ ನಮ್ಮ ಗುರುಗಳು ಕಾರಣ ಇರ್ಬೋದು, ಒಡ್ಡರ್ ಶಿವಗ್ರಾಮ್ ಜೊತೆ. ಮುಂದೊಂದು ದಿನ ನಾನು ಪ್ರೆಸ್ ಕ್ಲಬ್ನಲ್ಲಿ ಕೂತು ಗಡ್ಡ ಬಿಟ್ಕೊಂಡು ಸಿಗರೆಟ್ ಸೇರ್ತಾ ಇಡೀ ಜಗತ್ತಿಗೆ ಬೈತಾ ಕೂರುವ ಒಂದು ಭಯಾನಕ ಚಿತ್ರ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಯಾಕೆಂದ್ರೆ ಬಹಳಷ್ಟು ಮಂದಿ ಪತ್ರಕರ್ತರು ಹತಾಶರಾಗ್ತಾರೆ. ಯಾಕೆಂದ್ರೆ ಉಳಿದವರಿಗೆ ಕಾಣದ್ದು ಅವರಿಗೆ ಕಾಣುತ್ತೆ, ಅದು ಎಲ್ಲವನ್ನು ದಾಖಲಿಸ್ಲಿಕ್ಕೆ ಆಗುದಿಲ್ಲ. ಆ ಒಂದು ಯಾತನೆ, ಒಂದು ಸಂಕಟ ಒಬ್ಬ ಪತ್ರಕರ್ತನಲ್ಲಿ ಇರುತ್ತೆ. ಆದರೆ ಒಬ್ಬ ಸಾಹಿತಿಗೆ ಅಂತ ಸಮಸ್ಯೆಗಳು ಕಾಡೋದಿಲ್ಲ. ಯಾಕೆಂದ್ರೆ ಯುದ್ಧ ಭೂಮಿಗೆ ಹೋಗದೇನೆ ಒಬ್ಬ ಸಾಹಿತಿ ಯುದ್ಧದ ಬಗ್ಗೆ ಒಂದು ಕಾದಂಬರಿ ಬರೆಯಬಹುದು. ಆದರೆ ಒಬ್ಬ ಪತ್ರಕರ್ತ ವರದಿ ಮಾಡಬೇಕಾದ್ರೆ ಯುದ್ಧ ಭೂಮಿಯಲ್ಲಿ ಇರಬೇಕಾಗ, ಇದು ಸಮಸ್ಯೆ. ಒಬ್ಬ ಸಾಹಿತಿ ಅವನು ರೂಪಗಳ ಮೂಲಕ, ಉಪನ್ಯಾಸಗಳ ಮೂಲಕ ತನಗೆ ಅನಿಸಿದ್ದನ್ನು ಹೇಳ್ಬೋದು. ಆದರೆ ಒಬ್ಬ ಪತ್ರಕರ್ತನಿಗೆ ಆ ಸಲಕರಣೆಗಳು ಇರುವುದಿಲ್ಲ. ಅವನು ನೇರವಾಗಿ ಬರೆಯಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಬಹಳ ಪಾರದರ್ಶಕವಾಗಿ ಬರೆಯಬೇಕಾಗುತ್ತೆ. ಯಾಕೆಂದ್ರೆ ಅವರ ಟಾರ್ಗೆಟ್ ಓದುಗರಿದಾರಲ್ಲ, ಅದು ಸಾಮಾನ್ಯ ಜನ. ಅದನ್ನು ಬರೀತಾ ಬಹುಶಃ ಅದಕ್ಕಾಗಿ ಬಹಳಷ್ಟು ಮಂದಿ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು ಪತ್ರಿಕೋದ್ಯಮ ಪ್ರವೇಶ ಮಾಡಿದ ನಂತರ ಬರೆದಾಗ ಅವರ ಬರವಣಿಗೆಗಳು ಕೂಡ ಅವರ ಕಥೆ ಬರಲಿ, ಕಾದಂಬರಿ ಬರಲಿ, ಅದು ವರದಿಗಳಾಗ್ತವೆ ಇದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಅಪವಾದಗಳು, ಈಗಿನ ಅಪವಾದಗಳು ಇದ್ದೇ ಇರುತ್ತೆ. ಮತ್ತೆ ಲಂಕೇಶ್, ಖುಷ್ವಂತ್ ಸಿಂಗ್, ಮಾರ್ಕ್ವೆಸ್, ಹೆಮಿಂಗ್ವೆ, ಇಂಥ ಅಪವಾದಗಳು ಇದ್ದೇ ಇರುತ್ತೆ. ಅದರಿಂದ ಒಬ್ಬ ಸಾಹಿತಿಗೆ ಇರುವ ಅನೇಕ ಅನುಕೂಲತೆಗಳು ಒಬ್ಬ ಪತ್ರಕರ್ತನಿಗೆ ಇರುವುದಿಲ್ಲ. ಆದರೆ ನನಗೆ ಅನಿಸೋದು ಬಹಳಷ್ಟು ಮಂದಿ ಪತ್ರಕರ್ತರು ಅವನು ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡಿದ ಕೂಡಲೇ, ಯಾಕೆಂದ್ರೆ ಸಾಹಿತ್ಯದ ಓದು ಇದೆಯಲ್ಲ ಅದು ಪತ್ರಕರ್ತನಿಗೆ ಅವನನ್ನು ಬೆಳೆಸುತ್ತೆ. ಅವನ ಅನುಭವವನ್ನು ವಿಸ್ತರಿಸಿಕೊಳ್ಳಿಕ್ಕೆ, ಅವನ ಒಂದು ಶಾಬ್ದಿಕವಾದ ಸಂಪತ್ತನ್ನ ಬೆಳೆಸಿಕೊಳ್ಳಿಕ್ಕೆ ಅದು ಹೆಚ್ಚು ನೆರವಾಗುತ್ತೆ. ಆದರೆ ನಮ್ಮಲ್ಲಿ ಇವತ್ತಿನ ದಿನಮಾನದಲ್ಲಿ ನಾನು ನನ್ನ ಕಿರಿಯ ಪತ್ರಕರ್ತರ ಬಗ್ಗೆ ಪ್ರೀತಿಯಿಂದ ಇದನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ಆಕ್ಷೇಪದ ಧ್ವನಿ ಕೂಡ ಇದೆ. ನಾನು ಬಹಳಷ್ಟು ಸಂದರ್ಶನಗಳನ್ನ ನಮ್ಮ ಪತ್ರಿಕೆಗೆ ಮಾಡಿದಾಗ ನಾನು ಗಮನಿಸಿದ್ದೇನೆ. ಬಹಳಷ್ಟು ಮಂದಿ ಇವತ್ತಿನ ನಮಗೆ ಅನಿಸಿತ್ತು, ಬಹಳ ಓದುವುದರಿಂದ ಇನ್ನೊಂದು ಸಮಸ್ಯೆ ಇದೆ. ನಾನು ಆಗಲೇ ಹೇಳಿದೆ, ನಮ್ಗೆ ಅನಿಸೋದು ಇಗ್ನೋರೆನ್ಸ್ ಇಸ್ ಎ ಬ್ಲಿಸ್ ಅಂತ ಅನಿಸ್ತದೆ. ಒಮ್ಮೆ ನಾವು ದಡ್ಡರಾಗಿ ಇರ್ಬೇಕಂತ, ನಮ್ಗೆ ಜಗತ್ತು ಗೊತ್ತಾಗಬಾರ್ದಂತೆ. ಗೊತ್ತಾದ ಕೂಡಲೇ ಒಂದು ಸಂಕಟ ಆಗುತ್ತೆ, ಅದನ್ನು ಬರೀಬೇಕಾಗುತ್ತೆ, ಬರೀಲಿಕ್ಕೆ ಆಗುದಿಲ್ಲ ಬಹಳ ಸಂದರ್ಭದಲ್ಲಿ. ಆದರೆ ಇದು ಗೊತ್ತಿದ್ದೋ ಏನೋ ಗೊತ್ತಿಲ್ಲ ನಮಗೆ. ನಾವು ಬಹಳಷ್ಟು ಮಂದಿ ಪತ್ರಕರ್ತರು ಇವತ್ತು ಓದುವುದೇ ಇಲ್ಲ. ನನಗೆ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಕನ್ನಡ ಪತ್ರಿಕೋದ್ಯಮದ ಭವಿಷ್ಯದ ದೊಡ್ಡ ಆತಂಕ ಏನಿದೆ ಅಲ್ಲ, ಅದು ಓದುಗರಲ್ಲ ಅಂತ. ಓದುಗರು ಇದ್ದೇ ಇರ್ತಾರೆ. ನೀವು ಇಡೀ ವಿಶ್ವಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಮಾತ್ರ ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಬೆಳೀತಾ ಇದೆ. ಉಳಿದೆಲ್ಲ ಕಡೆ ಅದು ಆನ್ಲೈನ್ ಆಗಿ ಹೋಗ್ತಾ ಇದೆ.
ಇಲ್ಲಿ ಬೆಳೀತಾರೆ. ಯಾಕಂದ್ರೆ ಇಲ್ಲಿ ಒಂದು ಅನಕ್ಷರಸ್ಥರ ಒಂದು ದೊಡ್ಡ ಸಂಖ್ಯೆ ಇದೆ. ಅವರು ಅಕ್ಷರಸ್ಥರಾದ ಕೂಡಲೇ ಮೊದಲು ಮುಖ್ಯವಾಗಿ ಲಿಂಗ್ವಿಸ್ಟಿಕ್ ಭಾಷೆ ಪತ್ರಿಕೆಗಳನ್ನ ಓದ್ತಾರೆ ಅವರು. ಆದ್ರೆ ಇಲ್ಲಿ ಸಮಸ್ಯೆ ಇರುವುದು ಏನಂದ್ರೆ, ಮುಖ್ಯವಾಗಿ ಕನ್ನಡದ ಪತ್ರಿಕೋದ್ಯಮದ ಸಮಸ್ಯೆ ಏನಂದ್ರೆ, ಇವತ್ತಿನ ಪತ್ರಕರ್ತರು ಯಾರಾದರೂ ಸ್ವಲ್ಪ ಇಂಗ್ಲಿಷ್ ಗೊತ್ತಿದ್ರೆ ಅವರು ಕನ್ನಡ ಪತ್ರಿಕೋದ್ಯಮಕ್ಕೆ ಬರುವುದಿಲ್ಲ ಇವತ್ತು. ಆದ್ರೆ ಅದರಿಂದಾಗಿ ಅವರು ಕನ್ನಡ ಸಾಹಿತ್ಯವನ್ನು ಕೂಡ ಓದುದಿಲ್ಲ. ಯಾಕೆ ಓದ್ಬೇಕಂತ ಹೇಳ್ತಾರೆ. ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ಅವಕಾಶಗಳು ವಿಪುಲವಾಗಿರುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ. ಯಾಕೆಂದ್ರೆ ಇವತ್ತು ಪತ್ರಿಕೋದ್ಯಮ ಕೂಡ ಒಂದು ಸಮಾಜ ಸೇವೆಯಾಗಿ ಅದೇನು ಉಳಿದಿಲ್ಲ. ಅದು ಇಂಡಸ್ಟ್ರಿ ಉದ್ಯಮ ಆಗಿದೆ ಅದು. ಅದರಿಂದ ಇವತ್ತಿನ ಕನ್ನಡ ಪತ್ರಿಕೋದ್ಯಮದಲ್ಲಿ ಇದ್ದವರು ಮುಂದೊಂದು ದಿನ ಟಿ.ಕೆ. ತ್ಯಾಗರಾಜ್ ಅವರಂತೆ ಕಥೆಗಳನ್ನು ಬರೀತಾರೆ, ಕಾದಂಬರಿಗಳನ್ನು ಬರೀತಾರೆ ಎನ್ನುವ ವಿಶ್ವಾಸ ನನಗಿಲ್ಲ. ನಾನು ಬಹಳ ಆಶಾವಾದಿ. ಈ ಒಂದು ಸಮಸ್ಯೆ ಇವತ್ತಿನ ಕನ್ನಡ ಪತ್ರಿಕೋದ್ಯಮದಲ್ಲಿ ಇದೆ. ಇದಕ್ಕೆ ನಾನು ಮತ್ತೆ ಪತ್ರಿಕೋದ್ಯಮದ ಬಗ್ಗೆ ವಿಶ್ಲೇಷಣೆಗೆ ಹೋಗುವುದಿಲ್ಲ. ಆದ್ರೆ ನಾನು ಬಹಳಷ್ಟು ಮಾತಾಡಬೇಕಂತ ರಾಘವೇಂದ್ರ ರಾವ್ ಮಾತಾಡಿದ್ರಿಂದ ನಾನು ಮತ್ತೆ ಮಾತಾಡಿದ ರಿಪಿಟಿಷನ್ ಅಂತ ಅನಿಸ್ಬೋದು. ಅದರಿಂದ ನಾನು ಹೆಚ್ಚಿಗೆ ಮಾತಾಡದೆ ಟಿ.ಕೆ. ತ್ಯಾಗರಾಜ್ ಅವರು ಮುಂದಿನ ದಿನಗಳಲ್ಲಿ ಕಥೆಗಳನ್ನ, ಕಾದಂಬರಿಗಳನ್ನ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಯಲಿ, ಅದನ್ನ ಓದುಗರ ಸಂಖ್ಯೆ ಕೂಡ ಹೆಚ್ಚಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.